ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದ್ಯಕ್ಕೆ ನಮ್ಮ ಮನೇಲಿ ನಡೀತಾ ಇರೋ ಈ ಬೆಳವಣಿಗೆಗಳ ಬಗ್ಗೆ ಆ ಹುಡುಗಿಗೆ ಅಪೇಕ್ಷೆಗೆ ಹೇಗಾದ್ರೂ ಮಾಡಿ ಗೊತ್ತು ಮಾಡಿಸ್ಬೇಕಲ್ಲ. ಅಫ್ಕೋರ್ಸ್ ಆಗ್ಲೇಬೇಕು. ಅವಳು ಉರ್ಕೊಂಡ್ರೆ ತಾನೇ ನಮಗೆ ಖುಷಿ ಸಿಗೋದು. ಆದರೆ ಈ ವಿಷಯನ ಈಗ ಅವಳಿಗೆ ಮುಟ್ಸೋದು ಹೇಗೆ? ಹಾ, ನಾನೇ ಕಾಲ್ ಮಾಡಿ ಹೇಳ. ಸಖತ್ ಥ್ರಿಲ್ಲಿಂಗ್ ಆಗಿರುತ್ತದು. ಹಾಗೆ ಮಾಡ್ಲಾ? ನೋ 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 ಇಂಥ ಮಿಸ್ಟೇಕ್ ಮಾತ್ರ ಯಾವತ್ತೂ ಮಾಡಬೇಡ ಅಶು. ಇಂಥ ಕೆಲಸಗಳನ್ನ ಡೈರೆಕ್ಟಾಗಿ ಮಾಡಬಾರ್ದು. ಹಂಗಂದ್ರೆ ಏನು ಮಾಡ್ಬೇಕಂತೀಯ? ಇಂಥ ವಿಷಯಗಳನ್ನ ಕ್ರಾಸ್ ಕನೆಕ್ಷನ್ ಕೊಟ್ಟು ಇಂಡೈರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಅಶು, ಯು ಡೂ ಒನ್ ಥಿಂಗ್. ಈ ಎಲ್ಲ ವಿಷಯಗಳನ್ನ ಮಹಿಗೆ ಇನ್ಫಾರ್ಮ್ ಮಾಡು. ಮಿಕ್ಕಿದ್ದು ಆಟೋಮೆಟಿಕ್ ಆಗುತ್ತೆ. ಸೊ ನೀನೀಗ ಏನು ಮಾಡ್ತೀಯ ಅಂದರೆ ಮಹಿ ಕಾಲ್ ಮಾಡ್ತೀನಿ. ಹಲೋ, ಏನು ಅಪರೂಪಕ್ಕೆ ನನಗೆ ಫೋನ್ ಮಾಡಿಬಿಟ್ಟಿದ್ಯಾ? ನಿನಗೊಂದು ಸರ್ಪ್ರೈಸ್ ಇದೆ, ಅದನ್ನ ಹೇಳೋಣ ಅಂತಾನೆ ಕಾಲ್ ಮಾಡ್ದೆ. ಈಸ್ ಇಟ್? ಗೊತ್ತಾಯ್ತು ಬಿಡು. ನಿನ್ನ ಗಂಡ ನಮ್ಮ ಭಾವ ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಾ, ಅಥವಾ ಲಕ್ಸುರಿ ಕಾರ್ ಬಂಗ್ಲೋ ಈ ಥರದ್ದೇನಾದರೂ ತೊಗೊಂಡ್ರಾ? ಇಂಥದ್ದನ್ನೇ ತಾನೇ ನೀನು ನನ್ನ ಹತ್ರ ಶೇರ್ ಮಾಡ್ಕೊಳ್ತೀಯಾ? ಮಹಿ, ಯಾಕೆ ಈಗ ಮಾತಾಡ್ತಿದ್ಯಾ? ನಾನು ಕಾಲ್ ಮಾಡಿದ್ದು ಅದನ್ನ ಹೇಳೋದಕ್ಕಲ್ಲ, ಬೇರೆದಕ್ಕೆ. ಮತ್ತೆ ಪಾರ್ಥಂಗೆ ಮದ್ವೆ ಮಾಡ್ಬೇಕು ಅಂತ ಇದ್ದಾರೆ. ಅದನ್ನ ನಾನು ಹೇಳ್ಬೇಕು ಅಂತದ್ದು ಸರ್ಪ್ರೈಸ್. ಹೌದಾ? ಫಾರ್ ದ ಫಸ್ಟ್ ಟೈಮ್ ಒಂದು ಒಳ್ಳೆ ವಿಷಯ ಹೇಳಿದ್ಯಾ. ನನಗಂತೂ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯಿತು. ಅಂತೂ ಇಂತೂ ಪಾರ್ಥನು ಲೈಫಲ್ಲಿ ಸೆಟಲ್ ಆಗ್ತಾ ಇದ್ದಾನೆ. ಅಂದಾಗೆ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಪಕ್ಕಾ ಅರೇಂಜ್ ಮ್ಯಾರೇಜು. ಯಾರನ್ನು ತೋರಿಸ್ತಾರೋ ಅವಳನ್ನೇ ಮದ್ವೆ ಆಗೋದು. ನೈಸ್. ನಾನು ಎಲ್ಲಿ ಫಾರಿನಲ್ಲೇ ಸೆಟಲ್ ಆಗಿ ಫಾರಿನ್ ಹುಡುಗಿನ ಮದುವೆ ಆಗ್ಬಿಡ್ತಾನೋ ಅನ್ಕೊಂಡಿದ್ದೆ. ಬಟ್ ಇಲ್ಲಿಗೆ ಬಂದು ಅಮ್ಮ ನೋಡಿದ ಹುಡುಗಿನೇ ಮದುವೆ ಆಗ್ತಿದ್ದಾನೆ ಅಂದರೆ ಹೀ ಈಸ್ ರಿಯಲಿ ಗ್ರೇಟ್. ಬಟ್ ನನಗಂತೂ ಈ ವಿಷಯ ಕೇಳಿ ತುಂಬ ಖುಷಿ ಆಯಿತು. ನಾನು ಆಮೇಲೆ ಅವನು ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಬಾಯ್. ಓಕೆ ಬಾಯ್. ಅಣ್ಣ ಡನ್. ಗುಡ್ ಅಶು. ಈಗ ನಾವಿಲ್ಲಿ ಸ್ವಿಚ್ನ ಪ್ರೆಸ್ ಮಾಡಿದ್ದೀವಿ, ಅಲ್ಲಿ ಶಾಕ್ ಸರ್ಕ್ಯೂಟ್ ಆಗೋದೊಂದು ಬಾಕಿ. ಅತ್ತೆ, ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಫುಲ್ ಖುಷಿ ಆಗ್ಬಿಡ್ತೀರಾ. ಹೌದಾ? ಹಾ, ಏನದಂತ ಹ್ಯಾಪಿ ನ್ಯೂಸ್? ಪಾರ್ಥನಿಗೆ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಹುಡುಗಿನ ಹುಡುಕ್ತಿದ್ದಾರಂತೆ. ವಾವ್, ಸೂಪರ್. ಆಲ್ರೆಡಿ ಹುಡುಗಿನ ಹುಡ್ಕೋ ಪ್ರೊಸೆಸ್ ಸ್ಟಾರ್ಟ್ ಆಗ್ಬಿಟ್ಟಿದೆಯಂತೆ. ಇನ್ನೇನು ಹುಡುಗಿ ಸಿಗೋದು ಒಂದೇ ಬಾಕಿ. ಎಂತ ಸ್ವೀಟ್ ನ್ಯೂಸ್ ಕೊಟ್ಟಿಯಮ್ಮ. ಪಾರ್ಥನ್ ಮದುವೆ ಆಗೋ ಹುಡುಗಿ ಪುಣ್ಯವಂತೆ. ಅಷ್ಟು ಮುತ್ತಿನಂತ ಹುಡುಗ ಅವನು. ಇನ್ನ ಮನೇಲಿ ಪಾರ್ಥನ್ ಒಬ್ಬನ ಮದುವೆ ಆದ್ರೆ ಎಲ್ಲಾರ್ದು ಮದುವೆ ಆದಂಗೆ. ಅತ್ತೆ, ಎಷ್ಟು ದಿನ ಫ್ರೀ ಬರ್ಡ್ ಥರ ಆರಾಮಾಗಿದ್ದ ಪಾಪ ಪಾರ್ಥಣ್ಣ. ಇನ್ಮೇಲೆ ಸೋ ಕಾಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಡುತ್ತೆ. ನೋಡಬೇಕು ಇನ್ಮೇಲಾದರೂ ಲೈಫಲ್ಲಿ ಸೀರಿಯಸ್ ಆಗ್ತಾನ ಅಂತ. ಅವನು ಯಾಕಮ್ಮ ಸೀರಿಯಸ್ ಆಗಬೇಕು? ಅವನು ಹೇಗಿದ್ದಾನೋ ಹಾಗೆ ಇರಲಿ ಬಿಡು. ಅಂದಾಗೆ ಅದಕ್ಕೆ ಪಾರ್ಥ ಅವರು ಈ ಮದುವೆಗೆ ಒಪ್ಕೊಂಡಿದಾರ? ಅವನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ಅವನು ನಮ್ಮ ಅಕ್ಕನ ಥರ ಅರೇಂಜ್ ಮ್ಯಾರೇಜ್ ಆಗ್ತಾನಂತೆ. ನಮ್ಮಮ್ಮ ಯಾರನ್ನು ಚೂಸ್ ಮಾಡ್ತಾರೋ ಅವ್ರಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತಾನಂತೆ. ಅಮ್ಮನ ಇಷ್ಟನೇ ಅವನಿಷ್ಟ ಅಂತೆ. ನನಗಂತೂ ನಂಬಕ್ಕೆ ಆಗ್ತಿಲ್ಲ, ಪಾರ್ಥ ಅಣ್ಣ ಆ ಲೆವೆಲ್ಗೆ ಚೇಂಜ್ ಆಗಿದ್ದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.